ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಬೋರ್ಡಿಂಗ್ ಸಂದರ್ಭದಲ್ಲಿ ಹೈಡ್ರಾಮಾ ಒಂದು ನಡೆದಿದೆ. ಬ್ಯಾಗ್ ನಲ್ಲಿ ಬಾಂಬ್ ಇದೆ ಅಂತ ಹೇಳಿ ವ್ಯಕ್ತಿ ಜೋಕ್ ಮಾಡೋದಕ್ಕೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ಹರಿಯಾಣ ಮೂಲದ ರಾಜೇಶ್ ಕುಮಾರ್ನನ್ನ ಬಂಧಿಸಿದ್ದಾರೆ. ಜೋಕ್ ಮಾಡೋದಕ್ಕೆ ಹೋಗಿ ಜೈಲು ಸೇರಿದ್ದಾನೆ ರಾಜೇಶ್ ಕುಮಾರ್. ಫ್ಲೈಟ್ ಬೋರ್ಡಿಂಗ್ ಸಂದರ್ಭದಲ್ಲಿ ಬಾಂಬ್ ಇದೆ ಅನ್ನುವಂಥ ಮಾತನ್ನ ರಾಜೇಶ್ ಹೇಳಿದಂತೆ. ಸೊ ಬೆಂಗಳೂರಿನ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿರುತ್ತೆ. ಅಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿರಲಾಗುತ್ತೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಆತ ಬಾಂಬ್ ವಿಚಾರದಲ್ಲಿ ಆತ ಜೋಕ್ ಮಾಡೋದಕ್ಕೆ ಹೋಗಿರೋದು. ಹೀಗಾಗಿ ಆತನನ್ನು ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಸೊ ಬಾಂಬ್ ಇದೆ ನನ್ನ ಬ್ಯಾಗಲ್ಲಿ ಅನ್ನುವಂಥ ಮಾತನ್ನ ಆತ ಜೋಕ್ ರೀತಿಯಲ್ಲಿ ಹೇಳಿದಂತೆ. ಸೊ ಇದೀಗ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ಬ್ಯಾಗ್ನಲ್ಲಿ ಬಾಂಬ್ ಇದೆ ಅಂತ ಹೇಳಿದ್ದ ರಾಜೇಶ್ ಕುಮಾರ್ ಕೂಡಲೇ ಬ್ಯಾಗ್ ಅನ್ನು ವಶಕ್ಕೆ ಪಡೆದು ತಪಾಸಣೆಯನ್ನ ನಡೆಸಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಬಳಿಕ ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಜೋಕ್ ಮಾಡಿದ್ದೆ ಅನ್ನುವಂಥ ಮಾತನ್ನ ಆತ ಹೇಳಿದ್ದಾನೆ. ಥ್ರಿಲ್ ಆಗ್ಲಿ ಅಂತ ಈ ರೀತಿ ಮಾಡಿದೆ ಅಂತ ಆತ ಹೇಳ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಜೋಕ್ ಮಾಡಿದಂತಹ ರಾಜೇಶ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಠಾಣೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಮುಖವಾಗಿ ಏರ್ಪೋರ್ಟ್ನಂತಹ ಆಯಕಟ್ಟಿನ ಜಾಗಗಳಲ್ಲಿ, ಪ್ರಮುಖವಾದಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೆಲವೊಂದಷ್ಟು ಶಬ್ದಗಳನ್ನು ಅಲ್ಲಿ ಹೇಳುವಂಥದ್ದು ಕೂಡ ಅಪರಾಧ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದೇ ರೀತಿಯಾಗಿ ಈತ ಇವತ್ತು ಏನು ಹೇಳಿದ್ದಾನೆ ಬಾಂಬ್ ಇದೆ ಅನ್ನುವಂಥದ್ದು. ಸೊ ಆ ರೀತಿಯಾಗಿರುವಂತಹ ಬಾಂಬ್ ಆಗಿರ್ಬೋದು, ಹೈಜಾಕ್, ಸೊ ಈ ರೀತಿಯಾಗಿರುವಂತಹ ಕೆಲವೊಂದು ಶಬ್ದಗಳನ್ನು ಕೂಡ ಅಲ್ಲಿ ಹೇಳೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಅಂಥ ವ್ಯಕ್ತಿಗಳನ್ನು ಪೊಲೀಸರು ಸಹಜವಾಗಿ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ಸೊ ಇದೀಗ ಇದೇ ಸಂದರ್ಭದಲ್ಲಿ ಈ ವ್ಯಕ್ತಿಗೂ ಕೂಡ ಅದೇ ರೀತಿಯಾಗಿ ಆಗಿದೆ. ಆತ ಜೋಕ್ ಮಾಡೋದಕ್ಕೆ ಯಾವೊಂದು ಉದ್ದೇಶದಿಂದ ಆತ ಹೇಳಿದ್ದಾನೋ ಗೊತ್ತಿಲ್ಲ. ಸೊ ಆತನನ್ನು ಇದೀಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನನ್ನು ವಿಚಾರಣೆ ನಡೆಸ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಬೋರ್ಡಿಂಗ್ ಸಂದರ್ಭದಲ್ಲಿ ಹೈಡ್ರಾಮಾ ಒಂದು ನಡೆದಿದೆ. ಬ್ಯಾಗ್ ನಲ್ಲಿ ಬಾಂಬ್ ಇದೆ ಅಂತ ಹೇಳಿ ವ್ಯಕ್ತಿ ಜೋಕ್ ಮಾಡೋದಕ್ಕೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ಹರಿಯಾಣ ಮೂಲದ ರಾಜೇಶ್ ಕುಮಾರ್ನನ್ನ ಬಂಧಿಸಿದ್ದಾರೆ. ಜೋಕ್ ಮಾಡೋದಕ್ಕೆ ಹೋಗಿ ಜೈಲು ಸೇರಿದ್ದಾನೆ ರಾಜೇಶ್ ಕುಮಾರ್. ಫ್ಲೈಟ್ ಬೋರ್ಡಿಂಗ್ ಸಂದರ್ಭದಲ್ಲಿ ಬಾಂಬ್ ಇದೆ ಅನ್ನುವಂಥ ಮಾತನ್ನ ರಾಜೇಶ್ ಹೇಳಿದಂತೆ. ಸೊ ಬೆಂಗಳೂರಿನ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿರುತ್ತೆ. ಅಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿರಲಾಗುತ್ತೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಆತ ಬಾಂಬ್ ವಿಚಾರದಲ್ಲಿ ಆತ ಜೋಕ್ ಮಾಡೋದಕ್ಕೆ ಹೋಗಿರೋದು. ಹೀಗಾಗಿ ಆತನನ್ನು ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಸೊ ಬಾಂಬ್ ಇದೆ ನನ್ನ ಬ್ಯಾಗಲ್ಲಿ ಅನ್ನುವಂಥ ಮಾತನ್ನ ಆತ ಜೋಕ್ ರೀತಿಯಲ್ಲಿ ಹೇಳಿದಂತೆ. ಸೊ ಇದೀಗ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ಬ್ಯಾಗ್ನಲ್ಲಿ ಬಾಂಬ್ ಇದೆ ಅಂತ ಹೇಳಿದ್ದ ರಾಜೇಶ್ ಕುಮಾರ್ ಕೂಡಲೇ ಬ್ಯಾಗ್ ಅನ್ನು ವಶಕ್ಕೆ ಪಡೆದು ತಪಾಸಣೆಯನ್ನ ನಡೆಸಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಬಳಿಕ ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಜೋಕ್ ಮಾಡಿದ್ದೆ ಅನ್ನುವಂಥ ಮಾತನ್ನ ಆತ ಹೇಳಿದ್ದಾನೆ. ಥ್ರಿಲ್ ಆಗ್ಲಿ ಅಂತ ಈ ರೀತಿ ಮಾಡಿದೆ ಅಂತ ಆತ ಹೇಳ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಜೋಕ್ ಮಾಡಿದಂತಹ ರಾಜೇಶ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಠಾಣೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಮುಖವಾಗಿ ಏರ್ಪೋರ್ಟ್ನಂತಹ ಆಯಕಟ್ಟಿನ ಜಾಗಗಳಲ್ಲಿ, ಪ್ರಮುಖವಾದಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೆಲವೊಂದಷ್ಟು ಶಬ್ದಗಳನ್ನು ಅಲ್ಲಿ ಹೇಳುವಂಥದ್ದು ಕೂಡ ಅಪರಾಧ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದೇ ರೀತಿಯಾಗಿ ಈತ ಇವತ್ತು ಏನು ಹೇಳಿದ್ದಾನೆ ಬಾಂಬ್ ಇದೆ ಅನ್ನುವಂಥದ್ದು. ಸೊ ಆ ರೀತಿಯಾಗಿರುವಂತಹ ಬಾಂಬ್ ಆಗಿರ್ಬೋದು, ಹೈಜಾಕ್, ಸೊ ಈ ರೀತಿಯಾಗಿರುವಂತಹ ಕೆಲವೊಂದು ಶಬ್ದಗಳನ್ನು ಕೂಡ ಅಲ್ಲಿ ಹೇಳೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಅಂಥ ವ್ಯಕ್ತಿಗಳನ್ನು ಪೊಲೀಸರು ಸಹಜವಾಗಿ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ಸೊ ಇದೀಗ ಇದೇ ಸಂದರ್ಭದಲ್ಲಿ ಈ ವ್ಯಕ್ತಿಗೂ ಕೂಡ ಅದೇ ರೀತಿಯಾಗಿ ಆಗಿದೆ. ಆತ ಜೋಕ್ ಮಾಡೋದಕ್ಕೆ ಯಾವೊಂದು ಉದ್ದೇಶದಿಂದ ಆತ ಹೇಳಿದ್ದಾನೋ ಗೊತ್ತಿಲ್ಲ. ಸೊ ಆತನನ್ನು ಇದೀಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನನ್ನು ವಿಚಾರಣೆ ನಡೆಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.